ಆಮೇಲೆ ಒಂದು ವಿಷಯ ಸರ್, ಈಗ ಇಡೀ ಜಗತ್ತು ಒಂದ್ ರೀತಿ ಭಯ ಪಡ್ತಾ ಇರೋದು, ಏನಾದ್ರೂ ನ್ಯೂಕ್ಲಿಯರ್ ವೆಪನ್ ಹೊರಗಡೆ ಬಂದ್ರೆ ಏನಾಗ್ಬಿಡುತ್ತೆ ಅಂತ. ಈಗ ಇರಾನ್, ಇಸ್ರೇಲ್ ನಡುವೆ ಏನ್ ಕಾನ್ಫ್ಲಿಕ್ಟ್ ನಡೀತಾ ಇದೆ, ಅಮೆರಿಕ ಮಧ್ಯಸ್ಥಿಕೆ ಐ ಮೀನ್ ಇಸ್ರೇಲ್‌ಗೆ ಸಪೋರ್ಟ್ ಮಾಡ್ತಾ ನಿಂತಿದೆ. ಸೊ ಇನ್ ಫ್ಯೂಚರ್ ಅಲ್ಲಿ ಏನಾದ್ರೂ ಆ ತರ ನ್ಯೂಕ್ಲಿಯರ್ ವೆಪನ್ ಹೊರಬರುವಂತ ಚಾನ್ಸಸ್ ಏನಾದ್ರೂ ಇರುತ್ತಾ? ಅದಾದ್ಮೇಲೆ ಏನ್ ಡೆವಲಪ್‌ಮೆಂಟ್ಸ್ ಆಗಬಹುದು ಅಂತ? ಆ, ನಾ ನಾ ಇದು ಹೇಳ್ಬೇಕಂತ ಮಾಡಿದ್ದೆ, ಇದು ಹ್ಮ್. ಬೇರೆ ಕಡೆ ವಿಷಯ ಹೋಯ್ತಂತ. ಹ್ಮ್. ನೋಡಿ ಮೇಡಮ್, ಆಫ್ಟರ್ 72 hours, ಐ ಆಮ್ ಪ್ರಿಡಿಕ್ಟಿಂಗ್ ಆನ್ ಯುವರ್ ಚಾನಲ್, ಹ್ಮ್. ಆಫ್ಟರ್ 72 hours, if this war is not concluded, either from Iran or from Israel ಹ್ಮ್. or from America, there will be one small nuclear nuke attack, ಹ್ಮ್. which will lead to the World War III. ಅಂಡ್ ಓಕೆ. ಇದು ನಿಮ್ಮ ಏನು ಆಂಟಿಸಿಪೇಷನ್ ಇದೆಲ್ಲ, ಇದು 100% ಕರೆಕ್ಟ್ ಇದೆ ಮೇಡಮ್. ಹ್ಮ್. ಅಂಡ್ ದಿಸ್ ಶುಡ್ ನಾಟ್ ಹ್ಯಾಪನ್. ಐ ಪ್ರೇ ಟು ದ ಗಾಡ್. ಓಕೆ, ಓಕೆ. ಹಾಗೆ ಆಗ್ಲಿ ಸರ್. ನಾವು ಅದನ್ನೇ ಪ್ರೇ ಮಾಡ್ತೀವಿ. ಬಟ್ ಮುಂದಿನ ದಿನಗಳು ಹೇಗಿರುತ್ತೆ ಅಂತ ಒಂದಷ್ಟು ಊಹೆ ಮಾಡೋದಾದ್ರೆ, ನಾವೆಲ್ಲ ಏನೇನಕ್ಕೆಲ್ಲ ಪ್ರಿಪೇರ್ ಆಗಿರ್ಬೇಕು ಅಂತ? ನೋಡಿ ಮೇಡಮ್, ವಿಲ್ ಗೋ ಬ್ಯಾಕ್ ಟು 2010. ಓಕೆ. In one line I'll tell you. ಹ್ಮ್. ಹ್ಮ್. If this war continues for another 10 days, ಹ್ಮ್. entire world will go to 2010. ಅಂದ್ರೆ ಒಂದು 25 ವರ್ಷ ಹಿಂದಕ್ಕೆ ಹೋಗ್ಬಿಡ್ತೀವಿ. ಹಿಂದೆ ಹೋಗ್ತೇವೆ. ಓಕೆ, ಓಕೆ. And it is very alarming, madam. ಹ್ಮ್. Even both the kids are in Bangalore. ನನ್ನ ಮಗನು ನನ್ನ ಮಗಳು. ಹ್ಮ್. ಮಗಳು ಅಕ್ಸೆಂಚರ್ ನಲ್ಲಿದ್ದಾನೆ, ಮಗ ವೆಲಂಕನಿ ಸಾಫ್ಟ್ವೇರ್ ನಲ್ಲಿದ್ದಾನೆ. ಹ್ಮ್. ಅವ್ರ ಜಾಬಿಗೂ ಕೂಡ ಕೂತು ಬರ್ಬೋದಂತ ನಂಗೆ ಈಗಿನ ಹೆದರಿಕೆ ಆಗ್ತದೆ. ಬೋತ್ ಆರ್ ವರ್ಕಿಂಗ್ ಸಿನ್ಸ್ 8 years. ದಟ್ ಇಸ್ ನಾಟ್ ದ ಮ್ಯಾಟರ್. ಆದ್ರೆ ಎಕನಾಮಿಕಲಿ, ಎಂಪ್ಲಾಯ್ಮೆಂಟು, ಫುಡ್ಡು, ಇನ್ಫ್ಲೇಷನ್ನು, ಡೀಸೆಲ್ಲು, ಪೆಟ್ರೋಲು, ಈ ಎಲ್ಲವೂ ಕೂಡ ತುಟ್ಟಿ ಆಗ್ತದೆ. ಇವನ್ ಇನ್ಕ್ಲೂಡಿಂಗ್ ನಿಮ್ಮ ಚಾನೆಲ್ ನಡೆಸಲಿಕ್ಕೆ ನಿಮಗೆ ಸ್ಯಾಲ್ರಿ ಕೊಡ್ಲಿಕ್ಕೂ ಕೂಡ ಕಷ್ಟ ಆಗುವಂತ ಪರಿಸ್ಥಿತಿ ಬರ್ತದೆ. ಹಂಗೆ ಆಗಬಾರ್ದು ಅಂತಂದ್ರೆ 72 hours ನಲ್ಲಿ ಐದರ್ Ayatollah Khomeini and his son should be eliminated, then the war will end. Otherwise, this war is not going to end, because all the three parties, 2:1 in war is ಎಲ್ಲ ಇದು. Both these two will not listen, and this person till he is surviving in the 72 हूर तक, जब तक वो नहीं जाएगा, वो 72 हूर जब तक उसको नहीं बुलाएंगे, ये युद्ಧ चलता रहेगा ಅಂತ ಅನಿಸ್ತಾ ಇದೆ ಮೇಡಮ್. ಓಕೆ, ಓಕೆ. ಅಂದ್ರೆ ನಮ್ ನೆಕ್ಸ್ಟ್ ಜನರೇಷನ್ ಅವರ ಫ್ಯೂಚರ್ ಹೆಂಗಪ್ಪ ಅಂತ ನೆನಪಿಸ್ಕೊಂಡ್ರೇನೆ ಭಯ ಆಗ್ಬಿಡುತ್ತೆ ಸರ್. ಭಯ ಬಟ್ ಆಗ್ತದೆ, ಯಾಕಂದ್ರೆ ಹಾಗಾಗದೇ ಇರ್ಲಿ. ಇಟ್ ಈಸ್ ಡೇಂಜರಸ್ ದೆನ್ ಕೋವಿಡ್ ಮೇಡಮ್. ಕೋವಿಡ್ ನಲ್ಲಿ ಹೆಂಗಾದ್ರೂ ನಮ್ ಭಾರತ ದೇಶ ಗಟ್ಟಿಯಾಗಿ ನಿಂತು ನಮಗೆ ಡೈರೆಕ್ಟ್ ಆಗಿ ಯಾರು ಅಟ್ಯಾಕ್ ಮಾಡೋರಿಲ್ಲ, ನಾವು ಯಾರಿಗೂ ಅಟ್ಯಾಕ್ ಮಾಡಂಗಿಲ್ಲ. ಆದ್ರೆ ರಿಪರ್ಕೇಶನ್ಸ್ ಇದೆ ಇಲ್ಲ. ಈಗೇನೆ ನೀವು ಫಾರ್ ಎಕ್ಸಾಂಪಲ್ ಶೇಂಗಾ ಎಣ್ಣೆ ಅಂತ ನಮ್ಮ ಉತ್ತರ ಕರ್ನಾಟಕ ಯೂಸ್ ಮಾಡ್ತೀವಿ. ಇಟ್ ಇಸ್ 180 rupees kg. ಈಗ ಒಂದು ಸ್ಟ್ರೀಮ್ ಇದೆ ಅಲ್ಲಿ, ಒಂದು ಐ ಫಾರ್ಗಾಟನ್ ಇಸ್ ನೇಮ್ ಸಿನ್ಸ್ ಮಾರ್ನಿಂಗ್. ಐ ವಾಸ್ ಟೆಲ್ಲಿಂಗ್ ವೇರಿಯಸ್ ಚಾನಲ್, ಗಲ್ಫ್ ಸ್ಟ್ರೀಮ್ ಅಂತ. ಅಲ್ಲಿಂದಾನೇ ಎಣ್ಣೆ ಎಲ್ಲ, ಆಯಿಲ್ ಟ್ಯಾಂಕರ್ಸ್ ಎಲ್ಲ ಹರ್ಮನ್ ಸ್ಟ್ರೀಟ್ ಅಂತ ಇದೆ. ಹರ್ಮನ್ ಸ್ಟ್ರೀಟ್ ನಲ್ಲಿಂದಾನೇ ಆಯಿಲ್ ಟ್ಯಾಂಕರ್ಸ್ ಎಲ್ಲ ಮೂವ್ ಆಗೋದು. ಆ ಹರ್ಮನ್ ಸ್ಟ್ರೀಟ್ ಅನ್ನೇ ಇವ್ರು ಕ್ಲೋಸ್ ಮಾಡಿಬಿಟ್ರೆ ಇರಾನ್, ಇಡೀ ಜಗತ್ತಿಗೆ ಇದು ಅಲ್ಲೋಳ ಕಲ್ಲೋಳ ಮಾಡುವ ಪರಿಸ್ಥಿತಿಯಲ್ಲಿ ಇರ್ತದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.